ಹಲೋ ಸ್ನೇಹಿತರೆ, ಬನ್ನಿ ಡ್ರ್ಯಾಗನ್ ತೋಟದಲ್ಲಿ ಬಂದಿದ್ದೀನಿ. ಇವತ್ತು ರೈತರಿಗೆ ಮಾತಾಡ್ಸೋಣ. ಅಣ್ಣ, ಡ್ರ್ಯಾಗನ್ ಕಟಿಂಗ್ ಯಾವಾಗ ಆಗಿದೆ? ಇನ್ನೆಲ್ಲ ಮೊನ್ನೆನೇ ಕೊಟ್ಟಿವಿ. 80 ಟ್ರೈ ಕೊಟ್ಟಿವಿ. 80 ಟ್ರೈ ಕೊಟ್ರಿ ಅಣ್ಣ? ಅಂದರೆ ಏನು ಟ್ರೈ ಲೆಕ್ಕ ಹೋಗುತ್ತಾ, ಏನು ಕೆ ಜಿ ಲೆಕ್ಕ? ಕೆ ಜಿ ಲೆಕ್ಕ. ಇನ್ನೂ ಟ್ರೈ ಇಲ್ಲ, ಇಟ್ಟು ಹೋಗ್ರಿ. ಇನ್ನು ಇವಾಗ ಮತ್ತೆ ನಾಳೆ ನಾಡ್ದ ಬಿಟ್ಟು ಬರ್ತಾರೆ ಒಂದಿನ. ಗಂಗಾದೇವ್ರೆ ಬರೋದು. ಹೌದಾ? ಎಲ್ಲೋ ತಮಿಳ್ನಾಡಿಗೆ ಕೊಡ್ತೀನಿ ಅಂತ ಹೇಳಲ್ಲ, ಮತ್ತು ಕೊಡಕತ್ತಾರೆ. ಒನ್ ಟೈಮಿಗೆ 90 ಟ್ರೈ ಬರೋಕತ್ತು ಅಂದರೆ 1.5 ಟನ್ ಲೆಕ್ಕ ಅಣ್ಣ. ಅಂದರೆ ರೈಸ್ ಹಾಕೊಂತ ಹೋಗಬೇಕಾಗುತ್ತೆ. ಹೌದೌದು. ಸ್ಟಾರ್ಟಿಂಗ್ 1, 2, 3, 10, 15, 20, 30. ಇವಾಗ ಮೊನ್ನೆಯಿಂದ 80 ಆಗುತ್ತೆ. ಮೊನ್ನೆ 80 ಆಗಿದ್ದ ಎಷ್ಟು ಇವಾಗ? ಎಷ್ಟು ಅಣ್ಣ? ಅಂದರೆ 1.5 ಟನ್ ಲೆಕ್ಕ ಈಗ ಅದು 5 ಎಕರೆಗೆ. ಟ್ರೈಗೆ ಒಂದು ಗಿಡಕ್ಕೆ ಎಷ್ಟು, ಒಂದು 4-5 ಕಾಯಿ ಬರ್ತಾವಣ್ಣ? ಇಲ್ಲಣ್ಣ, ಇನ್ನು ಜಾಸ್ತಿ ಬರ್ತವೆ. ಒಂದೊಂದು ಕಾಯಿ ಬಂದು ಫಸ್ಟ್ ಕ್ರಾಪ್ ಅಂತ ಹೇಳಿದ್ರಿ ನೀವು. ಒಂದು 2-3 ಲೆಕ್ಕ ಅಂತ ಈಗ ಸದ್ಯ ಕಾಣ್ತಿದ್ದಾವಣ್ಣ ಅದ್ರಾಗ. ಒಂದು 2-3 ಕಾಯಿ ಅಲ್ಲಣ್ಣ, ಒಂದು ಸಾಲಿಗೆ ಬಂದು 2-3 ಟ್ರೈ ಆಗತ್ತೆ. 2-3 ಟ್ರೈ ಆಗಕತ್ತಾವ. ಇಲ್ಲ ನಾನು ಹೇಳಕತ್ತೀನಿ, ಒಂದು ಗಿಡಕ್ಕೆ ಎಷ್ಟು ಬರ್ಬೋದು ಒಂದೊಂದು ಕಟಿಂಗಿಗೆ? ಒಂದು ಗಿಡ ಅಂತ ಹೇಳಕ್ ಬರಲ್ಲ ಅಣ್ಣ ಅದು. ಅಂದರೆ ಅದು ಸ್ವಲ್ಪ ಲೆಕ್ಕ ಇಲ್ಲ, ಯಾಕಂದ್ರೆ ಅದು ಲೆಂತ್ ಭಾಳ ಹೋಗುತ್ತಲ್ಲ. ಅದು ಆಲ್ಮೋಸ್ಟ್ ಒಂದು 5ರಿಂದ 6 ಅಂದ್ರೆ ಕೂಡ ಅದು 4-5 kg ಆಗ್ಬಿಡ್ತಾಣ ಅದು. ಒಂದೊಂದು ಕಾಯಿ 200 ಗ್ರಾಮ ಎಷ್ಟು ಕಮ್ಮಿ 1 kg ಐತಿ. 1 kg ಐತಿ. 800-900 ಗ್ರಾಮ್. 2 kg ಬರಕತ್ತ. 3 ಕಾಯಿ 2 kg. ಹೌದಾ? ಚೆನ್ನಾಗೈತೆ ಅಣ್ಣ, ಯಾಕಂದ್ರೆ ಸೈಜ್ ಚೆನ್ನಾಗೈತೆ. ಅವರು ಗಂಗೋತಿ ಅವ್ರು ಬರ್ತಾರಲ್ಲ, ಇನ್ನೊಬ್ರು ವೀರನ್ ಗೌಡ ಅಂತ ಹೇಳಿ ಅವ್ರು ಹಾಕ್ಯಾರ ಸಿನ್ನೂರು ರೋಡಿಗೆ. ಅವ್ರಿಗೆ ನಮ್ಗೆ ವ್ಯತ್ಯಾಸ ನೋಡ್ಕೊಂಡ್ರೆ ಅವ್ರದ್ದು ಸೈಜ್ ಕಮ್ಮಿ ಐತಿ, ನಮ್ದು ಸೈಜ್ ದೊಡ್ಡದೈತೆ ಅಂತಾರೆ. ಸೈಜ್ ದೊಡ್ಡದಿದ್ದಕ್ಕೆ ನಾವು ಇನ್ನೂ ಫೋನೇ ಮಾಡಲ್ಲ, ಅವರೇ ಬಂದು ಕೊಯ್ಕೊಂಡು. ಸೈಜ್ ಇರ್ಬೇಕಣ್ಣ ಮೇನ್. ಇದಕ್ಕೆ ಸೈಜ್ ಇದ್ರೇನೆ ವ್ಯಾಲ್ಯೂ ಚೆನ್ನಾಗೈತಿ. ಚೆನ್ನೈ ಆ ಕಡೆ ಎಲ್ಲ ಕೇರಳ ಚೆನ್ನಾಗೈತೆ ಇದ್ರ ವ್ಯಾಲ್ಯೂ. ಅಂದರೆ ಭಾರಿ ಖರ್ಚು ಐತೆ ಬಿಡ್ರಣ. ಅದೇನು ಕಂಬ ಹಾಕಿ ನಮ್ಮನ್ನ ಪೂರ ಪಿಲ್ಲರ್ ಮಾಡ್ದಂಗೆ ಮಾಡಿರೋದಕ್ಕೆ ಖರ್ಚು ಮಾಡಿದಾಗ 25 ಲಕ್ಷವರೆಗೂ ಬಂದೈತಿ. 25 ಲಕ್ಷ 5 ಎಕರೆಗೆ. ಇನ್ನು ಕಂಬ ನಾವು ಇಲ್ಲೇ ಹಾಕ್ಸ್ಕೊಂಡಿವಿ, ತಂದಿಲ್ಲ. ತಂದ್ರೆ ಅದು ಇನ್ನೂ ಜಾಸ್ತಿ ಆಗ್ತೈತಿ. ಸಿಮೆಂಟ್ ತಂದು ಲೇಬರ್ಗೆ ಇಟ್ಟು ನಾವೇ ಕಂಬ ಹಾಕ್ಸ್ಕೊಂಡು ಇಲ್ಲೇ ರೆಡಿ ಮಾಡಿಸಿ. ಮತ್ತೆ ಅವು ಇದು ಭೂಮಿ ಒಳಗೆ ಇಡಕ್ಕೆ ಒಂದೊಂದು ಕಂಬಕ್ಕೆ 100 ರೂಪಾಯಿ ತೊಗೊಂಡ್ರು. ಮತ್ತೆ ಅವಕ್ಕೆ ವೆಲ್ಡಿಂಗ್ ಬಂದು ಮತ್ತೆ ತಂತಿ ಇದ್ದದು, ತಂತಿನ ಹೆವಿ ತಂತಿ ಇದ್ದದು. ಮತ್ತು ಆ ಗಿಡ 1 ವರ್ಷ ಬೆಳೆಯೋವರೆಗೂ ನಾವೆಲ್ಲ ಅದನ್ನು ಕಾಪಾಡಬೇಕಲ್ಲ. ಹೌದೌದು. ಸಪೋರ್ಟ್ ಕೊಡಬೇಕು. ಹೌದಣ್ಣ, ಹೌದು. ಭಾಳ ಕಷ್ಟ ಅಂದ್ರೆ ಭಾಳ ದಾಳಂಬ್ರಿಗಿಂತ ಕಷ್ಟ ಐತಣ್ಣ ಅಂತ ಕೇಳಲ್ಲ. ಅದೇ ಕಷ್ಟ ಆಯ್ತಣ್ಣ. ಏನಂದ್ರೆ ಇವಾಗಿಂದ ನಮಗೆ ಇವಾಗ ಹಣ್ಣು ಇವಾಗ ಅಂದರೆ ಇದು ಒಂದು 15-20 ವರ್ಷ ಮಟ್ಟ ಬರ್ತದಂತ ಕೇಳಿ. 30 ವರ್ಷ ಲೈಫ್. 30 ವರ್ಷ ಲೈಫ್ ಐತಿ. ಇವಾಗ ಆ ಕಡೆ ಪಾಮೇಲ್ ಹಚ್ಚಿವಲ್ಲ, ಅದೂ ಅಷ್ಟೇ 30 ವರ್ಷ ಲೈಫ್ ಐತಿ. ಜೀರೋ ಮೇಂಟೆನೆನ್ಸ್. ಪರವಾಗಿಲ್ಲ, ಚೆನ್ನಾಗಂತ ಅನ್ಸುತ್ತೆ. ಬಟ್ ರೆಡ್ ಅಣ್ಣ, ಇದು ರೆಡ್ ಅಣ್ಣ ಡ್ರ್ಯಾಗನ್. ಮಾಹಿತಿ ಕೊಟ್ಟರು ಡ್ರ್ಯಾಗನ್ ಫ್ರೂಟ್ಸ್ಗೋಸ್ಕರ. ಸ್ನೇಹಿತರೆ, ಯಾರು ಮಾಡಿದ್ರು ಕೂಡ ನೀವು ಕೂಡ ಪ್ರಯತ್ನ ಪಡಿ ಸ್ನೇಹಿತರೆ. ಪ್ರಯತ್ನ ಪಡೋಕ್ಕೆ ಏನು ತಪ್ಪಿಲ್ಲ ಸ್ನೇಹಿತರೆ. ಆದಷ್ಟು ಏನಿದೆ ಒಳ್ಳೆ ಬೆಳೆನೇ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದೆ ಏನು ಕೂಡ ಬೇರೆ ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಕಮಿಟಿಲಿ ಏನಾದ್ರು